ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಲ್ಲಕಂತಾರು ಏನು ಹೇಳ್ದೆ ಹೊಂಟೋದ್ಲಲ್ಲ ರತ್ನ. ಅವಳಿಗೆ ಸ್ವಲ್ಪ ಸುಸ್ತಾಗಿದೆ, ರೆಸ್ಟ್ ಮಾಡಕ್ ಹೋಗಿದ್ದಾಳೆ ಅಷ್ಟೇ. ಅಲ್ಲ ರತ್ನವ ಬೇಜಾರ್ ಮಾಡ್ಕೊಂಡು ಹೊಂಟೋದ್ಲ. ಏನೂ ಇಲ್ಲ ಅಣ್ಣ. ಮತ್ತೆ ನಾನ್ ಯಾಕೆ ಹಿಂಗಂದೆ, ರತ್ನವ ಬೇಜಾರ್ ಮಾಡ್ಕೊಂಡ್ಬಿಟ್ಲು ಅಂತ ಪ್ಲೀಸ್ ಕೊರ್ಗ್ಬೇಡ. ವರ್ಗದಲ್ಲ ಕಣವ, ಆದ್ರೂ ಏನ್ ಹೇಳ್ದೆ ಹೊಂಟೋದ್ಲಲ್ಲ ಅದಕ್ಕೆ ಹೇಳ್ದೆ. ನಿನ್ ಟ್ಯಾಲೆಂಟ್ ನೋಡಿ ಮೂಕ ವಿಸ್ಮಿತಳಾಗಿರ್ಬೇಕು. ಹಂಗ ಇರ್ಬೋದು. ಸರಿ ಸರಿ ಆಯ್ತು, ಊಟಕ್ಕೆ ರೆಡಿ ಮಾಡ್ತೀನಿ. ಇವೆಲ್ಲ ಆರಾಮ್ ಕೂತೀರಿ, ಬಂದೆ. ಓಕೆ ಬಾರಪ್ಪ, ಇನ್ನೊಂದು ಚಮಕ್ ಕೊಡಕ್ಕೆ ಯೋಚನೆ ಮಾಡೋಣ. ಆಮೇಲೆ ಅಯ್ಯೋ ಅಣ್ಣ, ಶಾಂತಮ್ಮನ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ. ಕೆಲವೊಂದ್ಸತಿ ಅವ್ರು ಮಾತಾಡ್ದಾಗ ನೀನ್ ಮಾತಾಡ್ದಂಗೆ ಕೇಳಿಸ್ತಿತ್ತು. ನಂತರನೇ ಹ್ಞೂ ಅಣ್ಣ, ನಾನು ಅವ್ರ ರಿಯಾಕ್ಷನು, ಬಾಡಿ ಲ್ಯಾಂಗ್ವೇಜು ಎಲ್ಲ ಅಬ್ಸರ್ವ್ ಮಾಡ್ತಿದ್ದೆ. ನೋಡ್ದ ಪಾರು, ಒಳ್ಳೆ ಡೈರೆಕ್ಟರ್ ಮಾತಾಡ್ದಂಗ್ ಮಾತಾಡ್ತಿಲ್ವಾ? ಹೌದು ಮಾವ. ಅಣ್ಣ, ಆಮೇಲೆ ನಮ್ಮನ್ನೆಲ್ಲ ಎಷ್ಟು ಪ್ರೀತಿನ ಮಾತಾಡ್ಸಿದ್ರು ಗೊತ್ತಾ. ಮಕ್ಕಳು ಅಂದ್ರೆ ಪಂಚ ಪ್ರಾಣ. ನಾವ್ ಏನೇ ಮಾಡಕ್ ಹೋದ್ರು ಅಯ್ಯೋ ನೀನ್ ಯಾಕವ ಇದೆಲ್ಲ ಮಾಡ್ತೀಯ, ನಾನ್ ಮಾಡ್ತೀನಿ ಬಿಡು ಅಂತ ಎಲ್ಲ ಅವರೇ ಮಾಡ್ತಿದ್ರು. ಯಾವ ದೇವತೆ ಬಂದವಳು ನಮ್ಮ ಮಾದಪ್ಪ ನನ್ನ ಮನೆಗೆ. ಒಂದ್ ದಿವ್ಸ ಹೋಗ್ಬಿಟ್ಟು ಬಂದ ಮಕ್ಕಳು ಈಟೊಂದು ಹೇಳ್ತಾವ್ರೆ ಅಂದ್ರೆ ಇನ್ನು ಅಲ್ಲೇ ಇರೋ ನಮ್ ರಶ್ಮಿಗೆ ಏಟು ಖುಷಿ ಆಗಿರ್ಬೋದು. ರಶ್ಮಿ ಅಕ್ಕನು ಶಾಂತಮ್ಮನು ನೋಡ್ದೆ ಈ ಕರು ಹಸುವಿಂದ ಕುಣ್ಕೊಂಡ್ ಹೋಗುತ್ತಲ್ಲ, ಹಂಗೆ ಕಾಣಿಸುತ್ತಲ್ವಾ? ಮಕ್ಕಳವ ಎಂತ ನಿನ್ ಲೀಲೆ. ಎತ್ತು ತಾಯಿಗೆ ದುರ್ಬುದ್ಧಿ ಕೊಟ್ಟು ದೂರಾಗ ಮಾಡ್ಬಿಟ್ಟು ಬೇರೆ ಯಾರ್ದೋ ತಾಯಿನ ಎತ್ತು ತಾಯಿ ತರ ಆತರ ಮಾಡ್ತಿದ್ದೆ. ಶಾಂತಮ್ಮನ ಜೊತೆ ನಾನು ಬೋದ್ ಮಾತಾಡಿವ್ನಿ, ಜೊತೆ ನಿಂತ್ಕೊಂಡು ಅಡಿಗೆನೂ ಮಾಡೀವ್ನಿ ಅಂತೀನಿ. ಶಾಂತಮ್ಮನ ಮಾತು ನನ್ ಮನ್ಸಕ್ಕೂ ಬೋ ನಾಟ್ಬಿಡ್ತು. ಅದು ಯಾವ ಜನ್ಮದಾಗೆ ಅವ್ರ ಋಣ ನನ್ ಮ್ಯಾಕಿತ್ತು, ಈ ಜನ್ಮದಾಗೆ ನಂಗೆ ನನ್ನ ತಂಗಿರ್ಗೆ ಏಟೊಂದು ಪಿರುತಿ ತೋರಿಸ್ತವ್ರೆ. ದೊಡ್ಡವರು ಹೇಳ್ತಾರೆ, ಯಾವುದೇ ಜನ್ಮದಾಗ ನಮ್ಮನ್ನ ಹೆತ್ತವರು ಈ ಜನ್ಮದಾಗ ನಮ್ಮನ್ನು ಹುಟ್ಟಿದ ತಂದೆ ತಾಯಿಗಿಂತ ಚೆನ್ನಾಗಿ ನೋಡ್ಕೊತಾ ಇರ್ತಾರೆ. ಯಾವುದೋ ಜನ್ಮದಲ್ಲಿ ನಿಮ್ಗಳ ತಾಯಿಯಾಗಿರ್ಬೋದು. ಯಾವುದು ಜನ್ಮ ಅಲ್ಲ ಮಾವಯ್ಯ, ಈ ಜನ್ಮದಲ್ಲಿ ಹೆತ್ತ ತಾಯಿಯವರು. ಏನ್ ನೋಡಿದೆ ಪಾರು? ಪಾರು ಏನ್ ಹೇಳಿದೆ ಪಾರು? ಈ ಜನ್ಮದಾಗೆ ಎತ್ತಾಯಿ ಅಂತ ಏನೋ ಹೇಳ್ದಲ್ಲ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ